ಚಿನ್ನಮ್ಮ ಎಲ್ಲೋಗ್ತಿದ್ವಿ ನಾವು ಇವತ್ತು? ನಾವು ಹೋಗ್ತಾ ಇರೋದು ಬಿಸ್ನೆಸ್ ಟ್ರಿಪ್ಪು. ಲಾಸ್ಟ್ ಟೈಮ್ ಬೇಜಾರು ಮಾಡ್ಕೊಂಡಿದ್ದಂತ ಈ ಸಲ ನಾವು ಬಿಸ್ನೆಸ್ ಟ್ರಿಪ್ ಹೊಟ್ಟಿದ್ರಿಂದ ಅವನನ್ನ ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ತಾ ಇದ್ವಿ. ಅವ್ನು ಅನ್ಕೊಂಡಿರೋದು ನಾವು ರೆಸಾರ್ಟ್ಗೆ ಹೋಗ್ತಾ ಇದೀವಿ ಅಂತ. ಬಟ್ ಅದೇ ತರ ಇರ್ಲಿ ನೋಡೋಣ, ಶಾಕ್ ಆಗ್ತಾನಂತ ಸುಮ್ಮನೆ ಇದೀವಿ. ಏನ್ ಮಗ್ನ ಇದು? ಇವನು ಏನು ಕೇಳಿಸ್ಕೊಂಡಲ್ಲ. ಅವನು ಕೂಡ ನಾನು ಫ್ಲೈಟಲ್ಲಿ ಕರ್ಕೊಂಡೋಗಿ ಅಂತಲೇ ಕೇಳಿದ್ದ. ಇಲ್ಲಪ್ಪ ನಾವು ರೆಸಾರ್ಟ್ ಕರ್ಕೊಂಡು ಹೋಗ್ತೀವಿ, ನೆಕ್ಸ್ಟ್ ಮಂತು ನಾವು ಬಿಸ್ನೆಸ್ ಟ್ರಿಪ್ ಹೋಗ್ತೀವಿ ಅಂತ ಅವ್ರ ಅಪ್ಪ ಹೇಳಿ ನಂಬಿಸಿದ್ರು. ಅವನು ಅಂತ ಅಂದಿದ್ದ. ಬಟ್ ಅವನು ಶಾಕ್ ಆದ. ಅವನಿಗೆ ಏನು ಮಾತಾಡಬೇಕು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ನಮ್ಮ ಮನೆಯವರು ಆರಾಮಾಗಿ ಮಲಗಿದ್ರು. ನಾನು ಮಲಗಿರ್ತೀನಿ, ನೀವು ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನನ್ನ ಮಗ ಫುಲ್ ಸೈಲೆಂಟೇ ಆಗೋದು. ಅವ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅವ್ನ ಖುಷಿನ. ನಾವು ಹೋಗ್ತಾ ಇರೋದು ಸೂರತ್ಗೆ. ಬೆಂಗಳೂರಿಂದ ಟರ್ಮಿನಲ್ 2 ಇಂದ ಸೂರತ್ಗೆ ಡೈರೆಕ್ಟ್ ಫ್ಲೈಟು ನಮ್ಮ ಟೈಮಿಗೆ ಇರಲಿಲ್ಲ. ನಾವು ಕನೆಕ್ಟಿವಿಟಿ ಫ್ಲೈಟ್ ಮೂಲಕ ಹೋಗಬೇಕು. ನಾವು ಇಲ್ಲಿಂದ ಇವಾಗ ನೆಕ್ಸ್ಟ್ ಹೈದ್ರಾಬಾದ್ ಹೋಗಿ ಹೈದ್ರಾಬಾದಲ್ಲಿ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ನಾವು ಸೂರತ್ಗೆ ಹೋಗಬೇಕು. ತುಂಬ ಟೈಮ್ ಆಗುತ್ತೆ, ಬೇಡ ಒಂದಿನ ವೇಸ್ಟ್ ಆಗುತ್ತೆ ಅಂತಂದರು. ಪರವಾಗಿಲ್ಲ, ವೇಸ್ಟ್ ಆದ್ರೂ ಜನಕ್ಕಿದ್ದಾನೆ. ಏನೋ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಯಾವಾಗ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಹೋಗೋಣ ವೆಯ್ಟ್ ಮಾಡಿದ್ರು ಅಂತ ನಾವು ಇಲ್ಲಿಂದನೇ ಹೋಗ್ತಾ ಇದ್ದೀವಿ. ನಾವು ಆಲ್ಮೋಸ್ಟು ಬೆಳಗ್ಗೆ 8 ಗಂಟೆಗೆ ರೀಚ್ ಆಗಿದ್ದು ಹೈದ್ರಾಬಾದು. ಸಂಜೆ 5 ಗಂಟೆ ತನಕನೂ ವೆಯ್ಟ್ ಮಾಡಿದ್ದೀವಿ. ಸುಸ್ತಾಗೋಯ್ತು ಮಾತ್ರ. ಬಟ್ ಆದ್ರೂ ಟರ್ಮಿನಲ್ 2 ಏರ್ಪೋರ್ಟು ತುಂಬ ಚೆನ್ನಾಗಿದೆಯಲ್ಲ, ನೋಡಿದ್ವಿ ಅಂತ ಖುಷಿ ಆಯಿತು. ನಮ್ಗೆ ಇವಾಗ ಬೆಂಗಳೂರಿಂದ 7ಗೆ ಫ್ಲೈಟ್ ಇರೋದು. ಮತ್ತು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.